ಹಿಂದೆ ನಮ್ಮ ಜಯನಗರದ ಶಾಸಕರನ್ನ ತಗ್ಗಿ ಬಗ್ಗೆ ಅವರೇನೋ ಒಂದು ಕಾಮೆಂಟ್ ಮಾಡಿದ್ರು, ರಾಜ್ಯ ಸರ್ಕಾರ ಅಭಿವೃದ್ಧಿಯಲ್ಲಿ ವೈಫಲ್ಯ ಅಂತ ಹೇಳಿ. ಅದನ್ನೇ ಇಟ್ಕೊಂಡು ತಗ್ಗಿ ಬಗ್ಗೆ ನಡಿಬೇಕು MLAಗಳು ಅಂತ ಹೇಳಿದ್ರು. ಏನು DK ಶಿವಕುಮಾರ್ ಆಶೀರ್ವಾದದಿಂದ ಗೆದ್ದು ಬಂದವ್ರ MLAಗಳು ತಗ್ಗಿ ಬಗ್ಗೆ ನಡೆಯಕ್ಕೆ? ಸಂವಿಧಾನ ದತ್ತವಾದಂಥ ಅಧಿಕಾರದಲ್ಲಿ ನಾವು ಗೆದ್ದು ಬಂದಿರುವಂಥದ್ದು. ಈಗ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಆಚಾಳಿಯನ್ನ. ಸಿನಿಮಾ ರಂಗದವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ, ಅವ್ರಿಗೆ ಟೈಟ್ ಮಾಡಕ್ಕೆ ನಿಮ್ಮ ಕೈಲಿ ಆತಾ ಇಲ್ಲ. ಇನ್ನು ಸುದೀಪ್ಗೆ, KGFನ ಯಶ್ಗೆ, ದರ್ಶನ್ಗೆ, ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು? ಫಸ್ಟ್ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ವಿರುದ್ಧ ದಂಗೆ ಎದ್ದಿರೋಂಥ ಲೀಡರ್ಗಳನ್ನ ನೀವು ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕಾಗಲ್ಲ. ಆ ಕೋಪನ್ ತಗೊಂಡೋಗಿ ಈ ದರ್ಶನ್ನು, ಸುದೀಪು, ಯಶು ಈ ಥರ ಸಿನಿಮಾ ನಟರ ಮೇಲೆ ಬಿಡ್ತಾ ಇದ್ದೀರಲ್ಲ, ಇದೆಷ್ಟು ನ್ಯಾಯ? ನೀವು ಇವತ್ತು ಶ್ರೀಮತಿ ತಾರಾ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಮ್ಮನ್ನು ಯಾರು ಬಂದು ಕರೆದೇ ಇಲ್ಲ ಅಂತೇಳಿ. ಫಸ್ಟ್ ಇವ್ರನ್ನೆಲ್ಲ ಯಾರು ಕರೆದಿದ್ದಾರೆ ಅಂತ ಫಸ್ಟ್ ಹೇಳಿಕೆ ಕೊಡ್ಬೇಕು. ಇವರೆಲ್ಲ ಯಾರು ಕರೆದಿದ್ದಾರೆ, ಹೋಗಿ ಯಾರು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಈ ಧಮ್ಕಿ ಹಾಕುವಂಥ ಪ್ರವೃತ್ತಿ ಏನಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ನೀವು ಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಪದವಿನ ಕಿತ್ಕೊಂತೀನಿ ಹೇಳಿ, ನಿಮ್ಗೆ ಅಧಿಕಾರ ಇದೆ. ಆದರೆ ಇವ್ರ್ಯಾರು ನಿಮ್ಮ ಗುಲಾಮರಲ್ಲ. ಇವರು ಈ ಸಿನಿಮಾ ಹೀರೋಗಳಿದಾರಲ್ಲ, ಇವ್ರ್ಯಾರು ನಿಮ್ಮ ಗುಲಾಮರಲ್ಲ. ನೀವು ಹೇಳ್ದಾಗೆ ಬರೋಕ್ಕೆ, ನೀವು ಹೇಳ್ದಾಗ ಹೋಗಕ್ಕೆ ಅವ್ರ್ಯಾರು ನಿಮ್ಮ ಗುಲಾಮರಲ್ಲ. ಮತ್ತೆ ನಿಮ್ಮ ಆಶೀರ್ವಾದದಿಂದ ಅವರ ಸಿನಿಮಾಗಳು ಏನು ಯಶಸ್ಸನ್ನು ಕಂಡಿಲ್ಲ. ಇವ್ರ ಆಶೀರ್ವಾದ ತಗೊಂಡು ಸಿನಿಮಾ ಯಾವ್ದಾನ ಮಾಡಿದ್ರೆ ಸಕ್ಸಸ್ಫುಲ್ ಆದರೆ ನನ್ನ ಆಶೀರ್ವಾದದಿಂದ ಅಂತ ಹೇಳು. ನಿನ್ನ ಆಶೀರ್ವಾದದಿಂದ ಯಾವ ಸಿನಿಮಾನೂ ಸಕ್ಸಸ್ಫುಲ್ ಆಗಿಲ್ಲ. ಮತ್ತೆ ಅವ್ರ ಮೇಲೆ ಯಾಕೆ ಒತ್ತಡ ಹೇಳ್ತೀರಾ? ಇದು ಪ್ರಜಾಪ್ರಭುತ್ವದ ಮೇಲೆ ಮತ್ತು ಸಿನಿಮಾ ರಂಗದ ಮೇಲೆ ಅವ್ರಿಗಿರೋ ಅಂಥ ಭಾವನೆಯನ್ನ ತೋರಿಸ್ತದೆ. ಸಿನಿಮಾ ರಂಗದವ್ರ ಬಗ್ಗೆ ಏನು ಭಾವನೆ ಇದೆ ಅನ್ನೋದು ತೋರಿಸ್ತಾ ಇದೆ.